ಸೊ ಈಗ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ನಾವು ಲವಕುಶ ನೋಡಿದ್ವಿ, ಪ್ರೀತ್ಸೆ ಸಿನಿಮಾ ನೋಡಿದ್ವಿ, ಕಬ್ಜಾ ಸಿನಿಮಾ ನೋಡಿದ್ವಿ. ಈಗ ಹೇಳಿ, ನೀವೇನಾದ್ರೂ ಇವ್ರಿಗೆ ಡೈರೆಕ್ಷನ್ ಮಾಡೋ ಆಲೋಚನೆ ಏನಾದ್ರೂ ಇಟ್ಕೊಂಡಿದ್ದೀರಾ? ನಾನು ಹೇಳಿದೀನಿ ಕೂಡ. ಅಂದ್ರೆ ಈಗ ಸ್ಟಾರ್ಗಳ ಜೊತೆ ಕೆಲಸ ಮಾಡಕ್ ಕಷ್ಟ ಅಂತ ಹೇಳ್ತಿದ್ದೆ, ಯಾಕಂದ್ರೆ ಡೇಟ್ಗಳನ್ನ ನನ್ಗೆ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇವರಿಬ್ಬರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಇವ್ರು ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಏನು ಪುರ ಇಲ್ಲ, ಚಿಕ್ಕಾಪುಟ್ಟೆ ದುಡ್ಡು ಬಂದಿದೆ, ರೇಟ್ ಒಂದು ಮ್ಯಾನೇಜ್ ಮಾಡಿದ್ರೆ ಸಾಕು. ಸೊ ಸಿನಿಮಾನ ಎಷ್ಟು ಪ್ರೀತಿಸ್ತಾರಂದ್ರೆ, ಇವ್ರ ಜೊತೆ ಯಾವುದೇ ರೀತಿಯ ಕಷ್ಟ ಅರ್ಜುನ್ ಸರ್ಗಾಗಿದ್ದು ನಾನು ನೋಡಿಲ್ಲ, ನಮ್ಮ ಪ್ರೊಡ್ಯೂಸರ್ಗಾಗಿದ್ದು ನೋಡಿಲ್ಲ, ನನಗಂತೂ ಏನೂ ಆಗೇ ಇಲ್ಲ. ಸೊ ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಇನ್ನೊಂದು, ನೀವು ಸಿನಿಮಾ ಹೆಸರು ಹೇಳಿದ್ರಲ್ವಾ, ನಾಗರಾವ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ನಂಗೆ ಜ್ವರ, ಶೀತ. ನಮ್ಮಮ್ಮ ಹೇಳಿದ್ರು ರಜಾ ಮಾಡಿ ಇದಕ್ಕೆ ಹೋಗು ಅಂತ, ಯಾವ್ದಕ್ಕೆ ನೀನು ಆಸ್ಪತ್ರೆಗೆ ಹೋಗು ಅಂತ. ನಾನ್ ತಗೊಂಡು ಅದ್ರಲ್ಲಿ ಒಂದೇ ಒಂದು ಸಿರಪ್ ಪರ್ಚೇಸ್ ಮಾಡಿ ಮಿಕ್ಕದನ್ನ ಸಿನಿಮಾಗೆ ಹಾಕಿ ಸಿನಿಮಾ ನೋಡಕ್ ಹೋಗಿದ್ದೆ. ಹುಷಾರಿಲ್ದ ಅಂದ್ರೆ, ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ, ಹುಷಾರಾಗ್ತೀನಿ ಒಂದ್ 2-3 ದಿವಸ, ಸಿನಿಮಾ ಅಷ್ಟೇ. ಈಗ ನೆನಪಾಯ್ತು. ಸೊ ಈಗ ನೋಡಿ, ಈಗ ನನ್ನ ಭಾಗ್ಯ ನಾನು ಇಲ್ಲಿ ಕೂತ್ಕೊಂಡು ಈಗಲೂ ಸ್ವಲ್ಪ ಹುಷಾರಿಲ್ಲ. ಸೊ ಇವಾಗ ರೇಟು ಮತ್ತೆ ಅವ್ರ ಡೇಟು ಸಿಕ್ಕರೆ ಮಾಡೋದಕ್ಕೆ ರೆಡಿ. ಕತೆ ಒಂದ್ ಸಿಗ್ಬೇಕು. ಯಾಕಂದ್ರೆ ನಾನು ಇವರಿಬ್ರನ್ನು ಎಷ್ಟು ಗೌರವದಿಂದ ನೋಡಿದೀನಿ ಸಿನಿಮಾ ನೋಡ್ಬೇಕಾದ್ರೆ ಅಂದ್ರೆ, ನನ್ನ ಹೆಲ್ತ್ಗಿಂತ ಒಂದ್ ಟೈಮಲ್ಲಿ ಇವ್ರ ಫಸ್ಟ್ ಡೇ ಶೋ ನನಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು, ಇವ್ರ ಡೈರೆಕ್ಷನ್ ನನಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರನ್ನ ಕರ್ಕೊಂಡು ನಾನು ಹೇಳ್ತಿದ್ದೆ, ಶಿವಣ್ಣ ಅವ್ರ ಸಿನಿಮಾಗೆ ಹೋಗ್ತೀವಿ, ಹೆಂಗಿದ್ರು ವಿಸಿಲ್ ಹೊಡಿತೀವಿ ಅಂತ ಎಂಟ್ರಿಗೆ. ದಟ್ಸ್ ದ ಓನ್ಲಿ ಇಂಟೆನ್ಷನ್. ಸಿನಿಮಾ ಏನ್ ಬೇಕಾದ್ರೆ ಅದ್ ಬೇಡ ನಮ್ಗೆ, ಬಂದ ತಕ್ಷಣ ವಿಸಿಲ್ ಹೊಡಿತೀವಿ. ಈಗಲೂ ಅವ್ರ ಸ್ಟೇಜ್ ಬಂದಾಗ ನಾನು ವಿಸಿಲ್ ಹೊಡಿತಾ ಇರ್ತೇನೆ, ಸ್ಕ್ರೀನ್ ಬಂದಾಗ ಎಂಟ್ರಿ ಆದಾಗ ವಿಸಿಲ್ ಹೊಡಿತಾ ಇರ್ತೀನಿ. ಸೊ ಇವ್ರನ್ನ ಆ ತರ ನೋಡಿದಾಗ ಮೇ ಬಿ ನಾನ್ ಕತೆ ಬಂದ್ರೆ ಆ ಕತೆಗೆ ಅವರಿಬ್ರು ಅಷ್ಟು ಸೂಟ್ ಆದ್ರೆ ನಾನು ಮಾಡ್ಬೇಕು. ನಮ್ ಪರಿಚಯ ಅಂತ ನಾನು ಅಡ್ವಾಂಟೇಜ್ ತಗೊಳ್ಳೋದು ಅದೆಲ್ಲ ಮಾಡಿದ್ರೆ ಆ ಸಿನಿಮಾ ಕೂಡ ಇಂಡಸ್ಟ್ರಿಗೆ ಒಂದು ನೆನ್ಪುಳಿ ಒಂದು ಸಿನಿಮಾ ಆಗೋದಾದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ. ಆಮೇಲೆ ಇದೊಂದು ಪಾಯಿಂಟ್ ಹೇಳಿದಾಗ ನನಗೊಂದು ಅನ್ನಿಸ್ತು, ಮೊನ್ನೆ ಯಾರೋ ಹೇಳ್ತಿದ್ರು ಗುರುವೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಿನಿಮಾಗೆ ಹೋಗ್ಬೇಕಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಮ್ಗೆಲ್ಲ ಸಿನಿಮಾಗೆ ಹೋಗೋದೇ ಒಂದು ಹಬ್ಬ, ಅದೇ ಹಬ್ಬ. ಹೌದು. ಆಮೇಲೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ, ಹಿಟ್ಟು ಫ್ಲಾಪ್ ಇಲ್ಲ, ಆಮೇಲೆ ಎಲ್ಲ ಹೊರಗೆ ಬಂತ ಅಷ್ಟೇ ಹೊರತು ಸಿನಿಮಾ 2 ಅವರ್ ನಮ್ಗೆ ಆ ಥಿಯೇಟರ್ ಕೂತ್ರೇನೆ ಒಂದು ಖುಷಿ. ನನಗೆ ಮೊನ್ನೆ ಜೋಗಿ ಅವ್ರು ಹೇಳ್ತಾರೆ, ನಮ್ಗೆಲ್ಲ ಎಲ್ಲವೂ ಚೆನ್ನಾಗಿರ್ತಿತ್ತಲ್ಲ, ಇವಾಗ ಯಾಕೆ ಹಿಂಗೆ ಅಂತ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಕ್ರಿಟಿಕ್ಸ್. ಅವ್ನು ಎಡಿಟಿಂಗ್ ಇಂದ ಹಿಡಿದು ರೀ ರೆಕಾರ್ಡಿಂಗ್ ಎಲ್ಲ. ಇವಾಗ ಶಕೆ ಅಂದ್ರೆ AC ಥಿಯೇಟರ್, ಹೋಗಿ 1-2 ಅವರ್ ಕಡೆ ಏನ್ ಆಮೇಲೆ ಫೀಲ್. ಈವನ್ ನಾರ್ಮಲ್ ಮ್ಯಾನ್ ಹೋಗಿ ಕುತ್ಕೊಂಡ್ಬಿಡಿ, ಅವ್ರಿಗೂ AC ಬರುತ್ತೆ ಅಲ್ವಾ, ಒಬ್ರಿಗೆ AC ಬರಲ್ವಲ್ಲ. ಆಮೇಲೆ ಆ ಇನ್ನೋಸೆನ್ಸ್ ಅಲ್ಲಿ ನೋಡಿದಾಗ ನಿಮ್ಗೆ ಎವ್ರಿಥಿಂಗ್ ಈಸ್ ಎ ಬ್ಯೂಟಿಫುಲ್ ಮೂಮೆಂಟ್ ಅಲ್ಲ. ಅದೇ ಹೇಳಲ್ಲ, ವಿಸಿಲ್ ಹೊಡಿಬೇಕಷ್ಟೇ, ಎಂಜಾಯ್ ಮಾಡ್ಬೇಕು, ಕಿರ್ಚ್ಬೇಕು. ಆತರ ನಾವು ಪಿಕ್ಚರ್ಗಳು ನೋಡಿದೀವಲ್ಲ. ಬಟ್ ಏನಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಬಿಕಾಸ್ ಸೋ ಮೆನಿ ಥಿಂಗ್ಸ್ ಬಂದು ಇವಾಗ ಆ ಪ್ಯೂರಿಟಿ ಎಲ್ಲೋ ಒಂದ್ ಕಡೆ ಮಜಾ ಆಗಿನ್ನ ಜಾಸ್ತಿ ಅನಲಿಟಿಕ್ ಆಗಿ ಸಿನಿಮಾ ನೋಡೋದಕ್ಕೆ, ಈ ಸಿನಿಮಾ ಹೆಂಗಿದೆ ನೋಡಕ್ ಕುತ್ಕೊಂತೀನಿ ನಾನು ಅಂತ. ಏನ್ರಿ ಅದು ಯಾಕದು ಇದು ಯಾಕಂದ್ರೆ ಅವ್ನು ಎಂಜಾಯ್ ಮಾಡಲ್ಲ, ಪಕ್ಕದಲ್ಲೂ ಎಂಜಾಯ್ ಮಾಡಕ್ಕೂ ಬಿಡ. ಅದು ಹೀಗೆ ಚೆನ್ನಾಗಿರುತ್ತೆ ಆಕ್ಚುಲಾಗಿ. ನಕ್ರೆ ನಕ್ರೆ ನೀವು ನಮಗೊಂದ್ಸಲ ಬೈದಿದ್ರು ಅಂತ. ಬಸ್ ನಾನು ಭದ್ರಾವತಿಲಿ ಮಸ್ತ್ ಹುಡುಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಹೆಂಗ್ ಕುಣಿತಾ ಇದ್ದೆ, 3ನೇ ಸಲ ನೋಡ್ತಿರೋದು. ಡ್ಯಾನ್ಸ್ ಮಾಡಕಂತಾನೆ ಹೋಗಿದ್ದೆ. ಒಬ್ಬ ಕಾಲ ಚಿಕ್ಕೋನು ಹೇಳ್ದಿಕ್ ಹಿಂಗಾಕೆ ಕೂದ ಅಂತ ಹೇಳಿದ. ಆಯ್ತು ಬಸ್ ಅಂತ. ಇವಾಗ ಅದೆಲ್ಲ ಇಲ್ಲವೇ ಇಲ್ಲ, ಚಪ್ಪಾಳೆ ಹೊಡೆಯೋದು ಇಲ್ಲ, ಇದೆ ಏನಂದ್ರೆ ಅದನ್ನು ಇಲ್ದೇ ಇರೋ ತರ ಆಗೋಗ್ಬಿಟ್ಟಿದೆ ಬಿಕಾಸ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್. ಕಾಲೇಜು ಎಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅದೇ ಮೊಮೆಂಟಮ್ ಹೋಗ್ತಿದ್ದ. ಕಾಲೇಜ್ಗೆ ಹೋಗ್ಬೇಕಾದ್ರೂ ಯಾವುದೇ ಸಿನಿಮಾ ಹೋಗ್ಲಿ ಹೋಗ್ಬೇಕಾದ್ರೆ ಆಟಿಟ್ಯೂಡೇ ಬೇರೆ ಇರುತ್ತೆ. ಸ್ಟೇಯಿಂಗ್ ಲೈವ್ ಎಲ್ಲ ನೋಡ್ಬೇಕಾದ್ರೆ ಥಿಯೇಟರ್ ಎಂಟ್ಬೇಕಾದ್ರೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಸುಮ್ಮನೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು. ಇವಾಗ ಏನ್ ಮಾಡ್ತಾರೆ ಆಡಿಯನ್ಸ್, ನಾವು ಐ ವಾಸ್ ಟು ಡೂ ಲೈಕ್ ದಟ್. ನಾವು ಇವ್ರ ಪಿಕ್ಚರ್ ನೋಡಿ ರೋಡಲ್ಲಿ ಬಂದು ಫುಲ್ ಡ್ಯಾನ್ಸ್ ಆಡ್ಕೊಂಡು ಹೋಗಿದ್ದೀವಿ. ರೋಡಲ್ಲಿ ಫುಲ್ ಖಾಲಿ ರೋಡು, ಟುಬ್ಬಿ ಅಂತ ಆ ಒಂದು ಹ್ಯಾಪಿನೆಸ್, ಆ ಒಂದು ಖುಷಿ ಸೂಪರ್ ಅದು ಆಕ್ಚುಲಿ. ಸೊ ನೈಸ್. ಅಂಡ್ 45 ಅಂತ ಅಂದ್ರೆ, ಸೊ ಅದನ್ನು ರಿವೀಲ್ ಮಾಡ್ತೀರಾ ಮಾಡಲ್ವಾ? ಹೇಳಿದಲ್ಲ, ಕಮ್ ಟು ದ ವರ್ಲ್ಡ್ ಆಫ್ 45 ಅಂತ ಹೇಳ್ತೀವಿ ಅಲ್ವಾ. ಇಟ್ ಓಪನ್ಸ್ ಲೈಕ್ ದಟ್. ಅದು ಕ್ಲೇಮ್ ಮಾಡಿದೆ. ಅದೇ ಮೇನ್ 45 ಅಂದ್ರೆ ಒಂದು ಟೀಸರ್ ಹೇಳಿದಲ್ಲ. ಯಾಕಂದ್ರೆ ವಿದಿನ್ 45 days ಏನೋ ಹೇಳ್ತಾರೆ ಅವರು, ವಿದಿನ್ 45 days ಸಮಥಿಂಗ್. ಸೊ ಸ್ಮಾಲ್ ಥಿಂಗ್ಸ್ ಆರ್ ರಿವೀಲ್ಡ್. ಅಂಡ್ ಅವರು ಇವಾಗ ಡಿಕೋಡ್ ಮಾಡ್ತಾರೆ. ನಮ್ಗೆ ಏನು ಖುಷಿ ಅಂದರೆ, ಟ್ರೈಲರ್ ನೋಡಿ ಅವ್ರದ್ದೇ ಗೋನ್ ವಿಶ್ಲೇಷಣೆ ಮಾಡ್ತಾ ಇದಾರಲ್ಲ, ಅದು ಆಗಲಿ ಅಂತ. ಬಟ್ 100% ನಿಮಗೆ ಟೈಟಲ್ ಅಷ್ಟೇ 45 ಅಂತ ಆದ ತಕ್ಷಣ 2 ಸರ್ಪಣಿ ಬಂದಂಗೆ ಕೂತ್ಕೊಳ್ಳುತ್ತೆ. ಅಲ್ಲೇ ಎಂಟ್ಯಾಂಗಲ್ ಆಗಿದೆ ಅಂತ, ಇಡೀ ಜಗತ್ತಿನ ಎಂಟ್ಯಾಂಗಲ್ ಆಗಿದೆ ಅಂತ.
ಹೇಳಿ ಕೇಳಿ ಜನ್ಯ ಅವರು ಮ್ಯೂಸಿಕ್ ಕಂಪೋಸರ್. ಅವರ ಸಿನಿಮಾಲಿ ಹಾಡಿಲ್ಲ, ಹೀರೋಯಿನ್ಸ್ ಇಲ್ಲ ಅಂತಂದ್ರೆ ಅದು ನಾರ್ಮಲಿ ಸಿನಿಮಾ ಅಂತ ಅಂದಾಗ ಹೀರೋಯಿನ್ ಇರಬೇಕು, ಹಾಡುಗಳಿರ್ಬೇಕು, ಡ್ಯಾನ್ಸ್ ಇರಬೇಕು, ಆ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಸಿನಿಮಾ ಟ್ರೇಲರ್ ಅಲ್ಲಿ ಅಂಥ ಪ್ರಶ್ನೆಗಳು, ಅಂಥ ವಿಚಾರಗಳೇ ಉದ್ಭವನೇ ಆಗ್ತಿಲ್ಲ. ಅಂದ್ರೆ ಆ ಟ್ರೇಲರೇ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಬಿಟ್ಟಿದೆ. ಅದೆಲ್ಲ ಅವಶ್ಯಕತೆ ಇದೆ ಅನ್ನೋದು, ಬೇಕಿಲ್ಲ ಅನ್ನೋದು ಜನರ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ತಂದ್ಬಿಟ್ಟಿದೆ ಈ ಟ್ರೇಲರ್. ಕಮರ್ಷಿಯಲ್ ಪಾಯಿಂಟ್ ಅಂದ್ರೆ ಅನ್ಕೊಂಡ್ಬಿಟ್ಟಿದ್ರೆ ಡಾನ್ಸ್, ಡ್ಯುಯೆಟ್ ಸಾಂಗ್, ಹೀರೋಯಿನ್, ಅದು ಐಟಮ್ ಸಾಂಗ್ ಅಂತ ಅನ್ಕೊಂಡ್. ದಟ್ ಇಸ್ ನಾಟ್ ಓನ್ಲಿ ದ ಎಂಟರ್ಟೈನ್ಮೆಂಟ್. ಆನೆಸ್ಟ್ ಪ್ರಯತ್ನದಲ್ಲಿ ಸಾಂಗ್ ಬೇಡ ಅಷ್ಟೇ, ಸಾಂಗ್ ಬೇಕಾಗಿಲ್ವಾ ಬೇಡ, ಏನು ಬೇಕಾದ್ರೆ ಹಾಕ್ತೀನಿ ಅಂತ ಅಷ್ಟು ಹಾನೆಸ್ಟ್ ಆಗಿ ಮಾಡಿದಾರೆ. ಅದೇ ನನಗೆ ಖುಷಿ ಆಗೋದು. ಅದೊಂದು ಬರುತ್ತಲ್ಲ ಸರ್, ಅದು ಆಫ್ರೋ ಟಪಾಂಗ್, ಅದು ಬರೀ ಪ್ರಮೋಷನಲ್ ಸಾಂಗ್ ಅಷ್ಟೇ. ಓಕೆ, ಸಿನಿಮಾಲಿ ಇರಲ್ಲ ಅದು. ಇಲ್ಲ ಮೋಸ್ಟ್ಲಿ ಸಿನಿಮಾ ಇಲ್ಲ ಹಾಕಲ್ಲ. ಓಕೆ, ಅದೇ ಎಂಡ್ ಕಾರ್ಡ್ ಆತರ ಏನೋ ಹಾಕ್ಬೋದೇನೋ. ಸಖತ್ತಾಗಿದೆ ಅದಂತೂ. ಸಖತ್ ಹವಾ ಕ್ರಿಯೇಟ್ ಮಾಡ್ತು ಆ ಸಾಂಗ್ ಬಂದಾಗ್ಲೂ. ಆ ಲುಕ್ಕು, ಡ್ಯಾನ್ಸು, ಇನ್ನೊಂದೆಲ್ಲ ಹೇಳಿ ಕೇಳಿ ನಿಮ್ಮವರಿಗೂ ಡ್ಯಾನ್ಸ್ ಏನಂತ ವ್ಯತ್ಯಾಸ ಬರಲ್ಲ. ಶಿವಣ್ಣನ ಜೊತೆ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿನೇ ಬಂದಿರಬೇಕು, ಸ್ಪೆಷಲಿ ನಿಮಗೆ ಡ್ಯಾನ್ಸ್ ವಿಷಯದಲ್ಲಿ. ನನಗೆ ಭಯ ಆಗೋಯ್ತು. ಆ ತರ ಸ್ಟೆಪ್ ಎಲ್ಲ ಇದೆ ಅದ್ರಲ್ಲಿ, ಏನೇನೋ ಸ್ಟೆಪ್ಸ್ ಇತ್ತು. ನೀವ್ ಅವ್ರು ಏನ್ ಸ್ಟೆಪ್ ಇಟ್ರು ನಿಮ್ ಸ್ಟೆಪ್ನೇ ನೀವು ಮಾಡಿರೋದಲ್ಲಿ. ಅದು ನಮ್ಮ ಅದೃಷ್ಟ, ನಮ್ದು ಹಳೆ ಸ್ಟೆಪ್ಸ್ ಹಾಕ್ಸಿದ್ರು. ಇಲ್ಲ, ಬೇರೆ ಸ್ಟೆಪ್ ಮಾಡಿದ್ರು ಸುಮ್ಮನೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಅದೇ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ನನ್ನ ಪ್ರಕಾರ ಏನು ಗೊತ್ತ, ವೆನ್ ವಿ ಡೂ ಟುಗೆದರ್ ಎವ್ರಿಬಡಿ ಶುಡ್ ಬಿ ಕಂಫರ್ಟಬಲ್ ಡೂಯಿಂಗ್ ವಿತ್ ಈಚ್ ಅದರ್. ಇಲ್ಲ ನನಗೆ ಗೊತ್ತು ನಾನು ಒಬ್ಬನೇ ಮಾಡ್ಬೇಕಂದ್ರೆ ದಟ್ ಈಸ್ ನಾಟ್ ದ ಥಿಂಗ್. ವಿ ಆಲ್ ತ್ರೀ ಶುಡ್ ಬಿ ಲೈಕ್ ಡಾಲ್ಸ್ ಥರ ಹೋಗಿರ್ಬೇಕು. ಎಲ್ಲ ನೋಡ್ತಾ, ಅದಕ್ಕೆ ಇವತ್ತು ಸಾಂಗ್ ಹಿಟ್ ಆಗಿದೆ ಅಂದರೆ ಒಬ್ರು ನೋಡಿ ಒಬ್ರಲ್ಲ, ಎಲ್ಲರೂ ಇಷ್ಟಪಟ್ಟಿರೋದು. ದಟ್ ಬಿ ಯೂನಿವರ್ಸಲ್ ಲೈಕಿಂಗ್ ಇರಬೇಕು. ನನಗೆ ಗೊತ್ತು ನಾವು ವಿ ಆಲ್ ಶುಡ್ ಡೂ ಟುಗೆದರ್. ಅದೇ ಒಂದು ಆರ್ಟಿಸ್ಟ್ಗೆ ಒಂದು ಹ್ಯೂಮನ್ ಕೊಡೋ ರೆಸ್ಪೆಕ್ಟ್. ನಾವು ನಿಜವಾಗ್ಲೂ ಈ ಥರದ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಹಬ್ಬದ ವಾತಾವರಣ ನಿರ್ಮಾಣ ಆಗಲಿ ಅನ್ನೋದೇ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ. ಎನಿವೇಸ್ 45ಗೆ ಒಳ್ಳೇದಾಗಲಿ. ಈ ಕಡೆದಾಗಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ 45 ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಶಿವ? ಏನಿಲ್ಲ, ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಕ್ರಿಸ್ಮಸ್ ಹಬ್ಬನ ಈ 45 ಮೂಲಕ ನೋಡಿ ಎಂಜಾಯ್ ಮಾಡಿ. ಕಮ್ ಟು ದ ನ್ಯೂ ವರ್ಲ್ಡ್ ಆಫ್ 45 ಆನ್ 25 ಡಿಸೆಂಬರ್. ಲವ್ ಯು. ಅದೇ ನೀವು ಹೇಳ್ದಂಗೆ ನನ್ನ ಡೈರೆಕ್ಷನ್ ಸಿನಿಮಾ ಮಾತ್ರ ಎಂಜಾಯ್ ಮಾಡಕ್ ಬರಬೇಡಿ, ಅನಲೈಸ್ ಮಾಡಕ್ ಬನ್ನಿ. ಬೇರೆ ಸಿನಿಮಾಗಳು ಎಂಜಾಯ್ ಮಾಡಕ್ ಹೋಗಿ, ಅಷ್ಟು ಮಾತ್ರ ಕೇಳ್ಕೊತೀನಿ. ಇದು ಫುಲ್ ಅಂಡ್ ಫುಲ್ ಪೈಸಾ ವಸೂಲ್ ಎಂಜಾಯ್ ಮಾಡೋ ಸಿನಿಮಾ, ಫೀಲ್ ಮಾಡೋ ಸಿನಿಮಾ. ಎಂಜಾಯ್ ಮಾಡಿ. ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೊಂದು ಹೊಸ ಸಿನಿಮಾ, ಅರ್ಜುನ್ ಜನ್ಯ ಅವರ ವಿಭಿನ್ನ ಪ್ರಯತ್ನ. ಸೊ ದಯವಿಟ್ಟು 25ನೇ ತಾರೀಕು ಥಿಯೇಟರ್ಗೆ ಬನ್ನಿ, ನಮಗೊಂದು ಅವಕಾಶ ಕೊಡಿ. ಅವಕಾಶಗಳ ಮೇಲೆ ಅವಕಾಶ ಕೊಡ್ತಾನೆ ಇದ್ದಾರೆ, ಇನ್ನೂ ಒಂದು ಅವಕಾಶ ಕೊಟ್ಟೆ ಪ್ರತಿ ಸತಿ ಕೊಡ್ಬೇಕು ಅವರು. ಹೌದು, ಪ್ರತಿ ಕ್ಷಣನೂ ಪ್ರತಿ ಸತಿನೂ ಹೊಸದಿರುತ್ತೆ. ಹೌದು, ಅದು ಡೌಟೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮೂವರಿಗೂ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಲಾಟ್. ವೀಕ್ಷಕರೇ, 25ನೇ ತಾರೀಕು 45 ಹಬ್ಬ ಮಾಡೋದಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಿ, ನೀವು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಇದು ಇವತ್ತಿನ ವಿಶೇಷ ಅನಂತಲ್ಲಿ ನ್ಯೂಸ್ ರಿಪಬ್ಲಿಕ್ ಟಿವಿ.